ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರನ ಎಷ್ಟು ವೀಳ್ಯದೆಲೆ ಹಾರ ಕಟ್ಟಬೇಕು ಮತ್ತು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರನ ಏನಕ್ಕೆ ಕಟ್ಟಬೇಕು, ಯಾವ ದಿನ ಕೊಟ್ಟರೆ ಒಳ್ಳೆಯದು, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ತಿಳ್ಕೊಂಬರೋಣ. ಯಾವುದೇ ರೀತಿ ಮಧ್ಯದಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು, ಇಲ್ಲ ಅಂದರೆ ನಿಮಗೆ ಪೂರ್ತಿ ಮಾಹಿತಿ ಸಿಗಲ್ಲ. ಮೊದಲಿಗೆ ವೀಳ್ಯದೆಲೆ ಹಾರ ಹೇಗೆ ಕಟ್ಟೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಸ್ಟಾರ್ಟಿಂಗು 3 ವೀಳ್ಯದೆಲೆ ತೊಗೊಬೇಕು. ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ 2 ಎಳೆ ದಾರದಲ್ಲಿ ನಾರ್ಮಲ್ ಹೂ ಕಟ್ಟೋ ದಾರನೇ ಆಗುತ್ತೆ. ನೀವು ಅದಕ್ಕೆ ಅಂತ ಸಪ್ರೇಟ್ ದಾರ ಏನು ಬೇಕಾಗಲ್ಲ. 2 ಎಳೆ ದಾರ ತೊಗೊಂಡು ಸೂಜಿಗೆ ಪೋಣಿಸ್ಕೋಬೇಕಾಗುತ್ತೆ. ನೋಡಿ, ಹಿಂದೆಯಿಂದ ತೊಗೊಂಬರ್ಬೇಕು ಫಸ್ಟು ಸೂಜಿ ದಾರದಲ್ಲಿ. ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಕಟ್ಟಬೇಕಾಗುತ್ತೆ. ಈ ಥರ ಕಾಣಿಸುತ್ತೆ ನೋಡಿ. ಇವಾಗ ಅಲ್ಲಿ ದಾರ ಕಾಣಿಸುತ್ತಲ್ವ, ಅದ್ರ ಮೇಲೆ ಒಂದು ವೀಳ್ಯದೆಲೆ ಇಟ್ಕೊಬೇಕು. ಆವಾಗ ನಿಮಗೆ ದಾರ ಯಾವುದು ಕಾಣಿಸಲ್ಲ. ಕೆಲವರು ಕಟ್ಟಿರ್ತಾರೆ, ದಾರ ಎಲ್ಲ ಅದೇ ಥರ ಕಾಣಿಸ್ತಾ ಇರುತ್ತೆ, ಬಟ್ ನೀಟಾಗಿ ಫಿನಿಶಿಂಗ್ ಕೊಟ್ಟಿರಲ್ಲ, ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಇದೇ ಥರ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ಟಿದ್ರೆ ಒಂದು ದಾರನೂ ಕೂಡ ಕಾಣಿಸಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಇವಾಗ ಇದೇ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೊಲ್ಕೊಂಡು ಬರಬೇಕಾಗುತ್ತೆ ಸೂಜಿನಲ್ಲಿ. ಆವಾಗ ನೀಟಾಗಿ ಕಾಣಿಸುತ್ತೆ, ಆಯಿತಾ. ಇವಾಗ ಎಷ್ಟು ವೀಳ್ಯದೆಲೆನ ಕಟ್ಟಬೇಕಾಗುತ್ತೆ ಅನ್ನೋದಾದರೆ, ನಾವು 11 ವೀಳ್ಯದೆಲೆ ಕಟ್ಬೋದು, 21 ಕಟ್ಬೋದು, ಮತ್ತು 51, ಇಲ್ಲಾಂದರೆ 108. ಈಗ ಇದ್ರ 4ರಲ್ಲಿ ಕಟ್ಟಬೇಕಾಗುತ್ತೆ. ಇವಾಗ ಆಂಜನೇಯ ಸ್ವಾಮಿಗೆ ಯಾವ ದಿನ ಶ್ರೇಷ್ಠ ಅಂದರೆ ಮಂಗಳವಾರ, ಶನಿವಾರ ಬರುತ್ತೆ. ನೀವು ಮಂಗಳವಾರ ಪೂಜೆ ಕೊಡಬೇಕು ಅಂದರೆ ನೀವು ಸೋಮವಾರನೇ ನೈಟು ಕಟ್ಟಿಟ್ಕೋಬೇಕಾಗತ್ತೆ. ಆವಾಗ ಬೆಳಗಿನ ಪೂಜೆಗೆ ನೀವು ಡೈರೆಕ್ಟಾಗಿ ಹೋಗಿ ಕೊಡ್ಬೋದು. ಇವಾಗ ನೀವು ಶನಿವಾರ ಕೊಡ್ತೀನಿ ಅಂದರೆ ಶುಕ್ರವಾರನೇ ನೀವು ನೈಟು ಈ ಥರ ಕಟ್ಟಿಟ್ಕೊಂಡ್ರೆ ಬೆಳಗ್ಗೆ ಪೂಜೆಗೆ ಸರಿ ಹೋಗುತ್ತೆ. ಇವಾಗ ನಾನು ಕಟ್ತಾ ಇರೋದು ಬಂದುಬಿಟ್ಟು 21 ವೀಳ್ಯದೆಲೆ ಹಾರ. ನೀವು ಕೊಡೋದಾದರೆ ಯಾವ ಥರ ಕೊಡಬೇಕು ಅಂದರೆ 5 ವಾರ ಕೊಡ್ಬೋದು, 3 ವಾರ, 9 ವಾರ, ಈ ಥರ ಏನಕ್ಕೆ ಕೊಡಬೇಕು ಅಂದರೆ ನಿಮಗೆ ಇಷ್ಟಾರ್ಥಗಳನ್ನು ಏನಾದರೂ ಹೇಳ್ಕೊಂಡು ಮನಸ್ಸಲ್ಲಿ ಭಕ್ತಿಯಿಂದ ಕೊಟ್ಟರೆ ನಿಜವಾಗ್ಲೂ ಅದು ಈಡೇರುತ್ತೆ. ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಎಷ್ಟು ಇಷ್ಟ ಅಂದರೆ, ರಾಮನ ಎಷ್ಟು ಇಷ್ಟಪಡ್ತಾರೋ ಆಂಜನೇಯ ಸ್ವಾಮಿ, ಅದೇ ಥರ ವೀಳ್ಯದೆಲೆನ ಆಂಜನೇಯ ಸ್ವಾಮಿ ಅಷ್ಟು ಇಷ್ಟಪಡ್ತಾರೆ. ಅಂದರೆ ವೀಳ್ಯದೆಲೆ ಹಾರನ ಯಾರು ಕಟ್ಕೊಡ್ತಾರೋ ಅವ್ರ ಇಷ್ಟಾರ್ಥಗಳನ್ನು ಫಸ್ಟು ದೇವರು ಈಡೇರಿಸುತ್ತೆ. ನೀವು ಫಸ್ಟು ಯಾರೋ ಹೇಳಿದ್ರು ಅಥವಾ ಯಾರೋ ಕಟ್ತಾ ಇದ್ದಾರೆ ಅಂತ ನೀವು ಮಾಡೋದಲ್ಲ, ನಿಮ್ಮ ಮನಸ್ಸಿಗೆ ಫಸ್ಟು ಬರಬೇಕು. ಇಲ್ಲ, ನಾನು ಮಾಡ್ತೀನಿ, ನನಗೆ ನಂಬಿಕೆ ಇದೆ ಆಂಜನೇಯ ಸ್ವಾಮಿ ಮೇಲೆ ಅನ್ನೋದು ಫಸ್ಟು ನಿಮ್ಮ ಮನಸ್ಸಿಗೆ ಬಂದರೆ ಮಾತ್ರ ನೀವು ಕಟ್ಟಿ. ಅದು ಆಮೇಲೆ ಪವಾಡ ನೀವೇ ನೋಡಿರಂತೆ. ಇವಾಗ ಒಂದು ಆಫೀಸ್ ಕೆಲಸ, ಓನ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅದರಲ್ಲಿ ಏನಾದರೂ ಶ್ರೇಯಸ್ಸು ಅಂದರೆ ಅದರಲ್ಲಿ ನೀವು ತುಂಬ ಮುಂದೆ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀರ, ಅದರಲ್ಲೇನೂ ಆಗ್ತಾ ಇರಲ್ಲ ಕೆಲಸಗಳು, ಇಲ್ಲ ಮನಸ್ಸಲ್ಲಿ ಏನಾದರೂ ಒಂದು ಇಷ್ಟಾರ್ಥಗಳಿರುತ್ತೆ, ಅದನ್ನು ನೆನಪಿಸ್ಕೊಂಡು ನೀವು ಈ ಕೆಲಸಗಳಾಗಲಪ್ಪ ದೇವರೇ ಅಂತ ನೀವು ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವೀಳ್ಯದೆಲೆ ಹಾರನ ಈ ಥರ ಅದಕ್ಕೆ ಹೂವು ಎಲ್ಲ ಸೇರಿಸಿ ಕಟ್ಟಿ ನೀಟಾಗಿ ನಿಮ್ಮ ಹತ್ರದಲ್ಲಿ ಯಾವ ದೇವಸ್ಥಾನ ಇದೆ ಆ ಮೂರ್ತಿ ಎಷ್ಟು ದೊಡ್ಡದಿದೆ ಚಿಕ್ಕದಿದೆ ಅನ್ನೋದ್ರ ಮೇಲೆ ನೀವು ಕಟ್ಕೊಡಿ, ಆಯಿತಾ. ಇವಾಗ ನಾನು ಫಸ್ಟ್ ಮುಂಚೆಲ್ಲ 108 ವೀಳ್ಯದೆಲೆ ಹಾರ ಕಟ್ಕೊಡ್ತಾ ಇದ್ದೆ. ಆವಾಗ ಟೈಮ್ ಇತ್ತು. ಇವಾಗ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ, ಇವಾಗ ಟೈಮೇ ಸರಿಯಾಗಿ ಸಿಗ್ತಾ ಇಲ್ಲ. ನನ್ನ ಮಗನ ಪ್ರೆಗ್ನೆಂಟಲ್ಲಿ ನಾನು ವಾರನೂ ಕಟ್ಕೊಡ್ತಾ ಇದ್ದೆ, ಒಂದು ವಾರನೂ ಮಿಸ್ ಮಾಡ್ತಾ ಇದ್ದಿಲ್ಲ. ಇವಾಗ ಸ್ವಲ್ಪ ಟೈಮ್ ಅಭಾವದಿಂದ ನಾನು ಇಲ್ಲೊಂದು ಚಿಕ್ಕದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ, ಅಲ್ಲಿಗೆ ಒಂದು 5 ವಾರ ಕಟ್ಕೊಟ್ಟೆ. ನಮ್ಮ ಇಷ್ಟಾರ್ಥಗಳು ನಾವು ಅಂದ್ಕೊಂಡಿದ್ವಿ ಇಂಥ ಕೆಲಸಗಳಾಗಲಿ ಅಂತ, ನಿಜವಾಗ್ಲೂ ಅದು ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನಾನು ಯಾವತ್ತೂ ಆಂಜನೇಯ ಸ್ವಾಮಿನ ತುಂಬ ನಂಬ್ತೀನಿ. ಅಂದರೆ ನಮ್ಮ ಮನಸ್ಸಲ್ಲಿರಬೇಕು ಆ ಭಕ್ತಿ ಫಸ್ಟು. ಎಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ ದೇವರೇ, ಎಲ್ಲ ನಿನ್ನಿಷ್ಟ ಅಂದ್ಕೊಂಡು ಕಟ್ಟಬೇಕು. ತುಂಬ ಚೆನ್ನಾಗಿ ಅದು ಎಲ್ಲ ಮಾಡಿಕೊಡ್ತಾನೆ ದೇವರೇನೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನಮ್ಮ ಇಷ್ಟಾರ್ಥಗಳನ್ನು ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಈ ಥರ ಕಟ್ಟಾದಮೇಲೆ ಹೂವನ್ನು ಸೇರಿಸಿ ಅದ್ರ ಜೊತೆಗೆ ಒಂದರಿಂದ ಒಂದು ಹೊಲ್ಕೊಂಡು ಬರಬೇಕಾಗುತ್ತೆ. ಒಂದೊಂದಕ್ಕೆ ನಾಟಾಕೋದೇನು ಬೇಕಾಗಲ್ಲ.
ನೀವು ಲಾಸ್ಟಿಗೆ ಒಂದು ಸಲ ಗಂಟು ಹಾಕ್ಕೊಂಡ್ರೆ ಇನ್ನು ಲಾಸ್ಟಿಗೆ ಗಂಟು ಹಾಕ್ಕೊಂಡ್ರೆ ಸಾಕಾಗತ್ತೆ, ಏನು ಬಿಚ್ಚೋಗಲ್ಲ. ಈ ಥರ ನೋಡಿ ಎಷ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.